ಸಚಿವ ಚಲುವರಾಯ ಸ್ವಾಮಿಯವರು ಕೂಡ ರಿಯಾಕ್ಷನ್ ಕೊಡ್ತಿದ್ದಾರೆ ಈ ಘಟನೆ ಕುರಿತಂತೆ. ಎಲ್ಲಾ ಧರ್ಮದಲ್ಲೂ ಕೂಡ ಕಿಡಿಗೇಡಿಗಳಿದ್ದಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯ ಸ್ವಾಮಿಯವರ ಸ್ಟೇಟ್ಮೆಂಟ್ ಇದು. ಎಲ್ಲಾ ಧರ್ಮದಲ್ಲೂ ಕೂಡ ಕಿಡಿಗೇಡಿಗಳಿದ್ದಾರೆ. ಒಂದೇ ಧರ್ಮದಲ್ಲಿ ಅಥವಾ ಒಂದೇ ಧರ್ಮದಿಂದ ಆಗಿದೆ ಅಂತ ಹೇಳಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಸಚಿವ ಚಲುವರಾಯ ಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಬ್ರದರ್ ನೋಡ್ರಿ, ಯಾವುದೇ ಇದನ್ನು ಟೀಕೆ ಮಾಡೋದಕ್ಕೆ ಸರ್ಕಾರ ಹೊಣೆ ಅಂತ ಹೇಳೋದು ಸಹಜ. ಅಪೋಸಿಷನ್ ಅವರಿರಲಿ ಅಥವಾ ಮೀಡಿಯಾ ಇರಲಿ ಸಹಜವಾದ. ನೀನು ಬಂದು ಮಂತ್ರಿ ಆದ್ರೂ ಪಕ್ಕದ ನಿನ್ನ ಸ್ನೇಹಿತ ಮೀಡಿಯಾದಲ್ಲಿದ್ರೂ ನಿನ್ನನ್ನು ಹಂಗೆ ಕ್ವಶನ್ ಮಾಡೋದು ಗೊತ್ತಿರೋ ವಿಚಾರ ಅದು. ಬಟ್ ಆದರೆ ಗೃಹ ಮಂತ್ರಿಗಳು ನಾನೇ ಇಲ್ಲಿರೋದ್ರಿಂದ ಅವ್ರು ಚಲುವರಾಯ ಸ್ವಾಮಿಯವರು ಅಲ್ಲಿದ್ದಾರೆ, ಎಲ್ಲವನ್ನು ನೋಡಿ ನಮಗೆ ವರದಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಅವರು ಪೂರ್ಣ ಪ್ರಮಾಣದಲ್ಲಿ ನೋಡದೇ ಇದ್ದಾಗ ಇರ್ಬೋದು ಈ ಥರ ಅಂತ ಹೇಳಿದ್ದಾರೆ. ಬಟ್ ನಾನೇ ಸ್ಪಾಟಿಗೆ ಬಂದಿರೋದ್ರಿಂದ ನಾನು ನೋಡಿದ್ದೀನಿ. ಕೆಲವು ಸಣ್ಣ ಪುಟ್ಟ ಅಂತ ಅಲ್ಲ, ಕೆಲವು ಡ್ಯಾಮೇಜ್ ಆಗಿದೆ, ಅದನ್ನು ಸರಿಪಡಿಸಿ. ಒಬ್ಬೊಬ್ಬರು ಹೇಳಿದ್ರೆ ಏನು ಹೇಳ ಅಲ್ಲ ಗುರು, ಒಬ್ಬೊಬ್ಬರೇ ಮಾತಾಡಿದ್ರು. ಈ ರೀತಿ ಘಟನೆ ಇದೇ ಮೊದಲಲ್ಲ. ನಾರ್ಮಲ್ ಅದು ಚಿಕ್ಕದಾಗಿತ್ತು. ಆದರೆ ಕೆರಗೋಡು ಅಂತ ಒಂದು ವಿಲೇಜಲ್ಲೂ ಈ ರೀತಿಯಾದ ಘಟನೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗ ಈ ರೀತಿಯಾದ ಘಟನೆಗಳಿಗೆ ಪ್ರಚೋದನೆ ಸಿಗುತ್ತೆ ಅಂತ. ಕಲಬುರಗಿನಲ್ಲಿ ಯಾವುದೋ ಒಂದು ಶಾಪಲ್ಲಿ ಯಾವುದೋ ಒಂದು ಬೆಂಕಿ ಅದಕ್ಕೂ ಒಬ್ಬ ಮುಸ್ಲಿಂ ಹಚ್ಚಿದ್ರು ಅಂತ ಹೇಳಿದ್ರು. ನೋಡಪ್ಪ, ಒಂದು ನಿಮಿಷ ಬ್ರದರ್, ಬ್ರದರ್ ಒಂದು ನಿಮಿಷ ಒಬ್ಬೊಬ್ಬರಾಗಿ ಹೇಳಿದ್ರೆ ನಾನು ಕ್ಲಾರಿಫೈ ಮಾಡ್ತೀನಿ. ಕಳೆದ ಬಾರಿ ಕೂಡ ಇದೇ ಸ್ಥಳದಲ್ಲಿ ಘಟನೆ ನಡೆದಿತ್ತು. ಪೊಲೀಸರು ವೈಫಲ್ಯ ಪೊಲೀಸ್ ವೈಫಲ್ಯ ಇದ್ದರೆ ಖಂಡಿತ ಅವ್ರ ಮೇಲೂ ಸರ್ಕಾರ ಕ್ರಮ. ನಾನು ಹೇಳಿದ್ನಲ್ಲಪ್ಪ, ಪೊಲೀಸ್ ವೈಫಲ್ಯನೂ ನಾವು ಏನು ಸ್ವಲ್ಪ ರಿಪೋರ್ಟ್ನಲ್ಲಿ ಬಂದರೆ ಖಂಡಿತ ಅದನ್ನೂ ಸಹ ಗಮನದಲ್ಲಿ ಇಟ್ಕೊಂಡು ರಿಪೋರ್ಟ್ ಕೇಳಿದ್ದೀವಿ. ಸರ್ಕಾರ ಪೊಲೀಸರು ವೈಫಲ್ಯತೆ ಇದ್ದರೆ ಅದನ್ನೂ ಸಹ ಕ್ರಮ ತಗೊಳ್ತೀವಿ. ಜಿಲ್ಲಾಧಿಕಾರಿಗಳಿದ್ದಾರೆ, ಮೇಲ್ಪಟ್ಟ ADGPನೂ ಬಂದೋಗಿದ್ದಾರೆ, ಮೈಸೂರು ಐಜಿನೂ ಬಂದೋಗಿದ್ದಾರೆ. ಅವರು ವರದಿಯನ್ನು ಕೂಡ ಯಾಕಾಯ್ತು? ಸರ್ಕಾರದ ವೈಫಲ್ಯತೆ ಅಲ್ಲ, ಈ ಥರದ ಇನ್ಸಿಡೆಂಟ್ನ ಹುಡುಕಿ ಮಾಡಕ್ಕೆ ಹೋಗ್ತಾರಲ್ಲ, ಅದರಿಂದ ಆಯಿತು ಅಂತ ಹೇಳಿ. ಒಂದು ನಿಮಿಷ, ಹೀಗೆ ನೋಡಪ್ಪ, ಬೇಜಾರು ಮಾಡ್ಕೊತೀರಾ ನೀವು. 4 ಜನ ನೀವೇ ಸ್ನೇಹಿತರುಗಳು, ಒಬ್ಬರಾದ್ಮೇಲೆ ಒಬ್ರು ಕ್ವಶನ್ ಕೇಳಿ ಅಂದರೆ ನೀವೇ 4 ಜನ ಒಟ್ಟಿಗೆ ಕೇಳ್ತೀರಾ? ಅಲ್ಲ ಸರ್, ಈ ರೀತಿ ಘಟನೆಗಳು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಈ ರೀತಿ ಘಟನೆಗಳಾಗೋದ್ರಿಂದ ಅವ್ರು ಹೇಳ್ತಿರೋದು ಕಾಂಗ್ರೆಸ್ ಇದ್ದಾಗ ಅತಿ ಹೆಚ್ಚಿನ ಮಾನ್ಯತೆ ಸಿಗುತ್ತೆ. ಆ ಕಾರಣದಿಂದ ಈ ರೀತಿ ಘಟನೆ ಏನಿಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೇ ಇಲ್ವಾ? ಅವಾಗೆಲ್ಲ ಯಾವುದೋ ಗಲಾಟೆ ನಡೀದಲ್ಲೇ ಚೆನ್ನಾಗಿ ರಾಜ್ಯದಲ್ಲಿ ಶಾಂತಿಯಿಂದ ಇದ್ದುದನ್ನು ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಇವತ್ತು ಯಾವಾಗ BJP ಸರ್ಕಾರ ಆಡಳಿತ ಮಾಡಿದೆ ಆ ಟೈಮ್ನಲ್ಲಿ ಏನೆಲ್ಲ ಇನ್ಸಿಡೆಂಟ್ ಇದೆ ಅದನ್ನು ತೆಗೆದು ನೋಡಿ. ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದಾಗ ನಡೆದಂಥ ಇನ್ಸಿಡೆಂಟ್ಗಳನ್ನೂ ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಇದೇ ಜನತಾದಳ ಇವತ್ತೇನು ಹೇಳ್ತಾ ಇದ್ದಾರೆ, ಒಂದು ವರ್ಗದ ಜನಕ್ಕೆ ಸಹಕಾರ ಮಾಡ್ತಾರೆ ಅಂತ ಇದೇ ಜನತಾದಳದವರು ಯಾವ ರೀತಿ ಮಾತನಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಸನ್ನಿವೇಶಗಳನ್ನ ದಯಮಾಡಿ ತೆಗೆದು ನೋಡಿ. ನಾವು ಯಾವುದೇ ಒಂದು ಕೋಮಿನ ಜನಾಂಗದ ಪರವಾಗಿ ಇಲ್ಲ. ನಾವು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಬದುಕೋ ಎಲ್ಲ ಜನರ ಪರವಾಗಿ ಎಲ್ಲರಿಗೂ ಈ ರೀತಿ ಇನ್ಸಿಡೆಂಟ್ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಮತ್ತು ವಿರೋಧ ಪಕ್ಷ ಸರ್ಕಾರ ಅಂದಾಗ ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಇಲ್ಲ ಅಂತಲ್ಲ. ಹಂಗಾದ್ರೆ ವಿರೋಧ ಪಕ್ಷಕ್ಕೆ ಜವಾಬ್ದಾರಿ ಇಲ್ಲ ಅಂತಲ್ಲ, ಸರ್ಕಾರಕ್ಕೆ ಇದನ್ನೆಲ್ಲನೂ ಗಮನದಲ್ಲಿಟ್ಕೊಂಡು ಎಚ್ಚರಿಕೆ ವಹಿಸಿ ಕ್ರಮ ತಗೊಳ್ತಕ್ಕಂಥದ್ದು, ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರಕ್ಕಿದೆ. ಆದರೆ ಕನಿಷ್ಠ ಒಂದು ಅಪೋಸಿಷನ್ನವರು ಸಹ ಇದನ್ನು ನಿಯಂತ್ರವಾಗಿ ಇರಲಿಕ್ಕೆ ಏನು ಬೇಕೋ ಅದನ್ನು ಮಾತಾಡಲಿಕ್ಕೂ ಸಹ ಅವರು ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥವ್ರು, ಅವರು ಆಡಳಿತ ಮಾಡಿರ್ತಕ್ಕಂಥವ್ರು. ಅದರಿಂದ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇಕಾದಷ್ಟು ವೇದಿಕೆ ಇದೆ, ರಾಜಕಾರಣ ಮಾಡೋಣ. ಇಂಥ ಇನ್ಸಿಡೆಂಟಲ್ಲಿ ರಾಜಕಾರಣ ಬೇಡ ಅಂತ ಹೇಳ್ತಾರೆ. ಅದನ್ನೇ ನಾನು ಹೇಳಿದೆ,
ರಾಜಕಾರಣ ಉತ್ತರ ಕೊಡಲ್ಲ. ಇನ್ಸಿಡೆಂಟನ್ನು ರೆಫರ್ ಮಾಡಿ, ಅದಕ್ಕೆ ಅವರು ಕೊಡ್ತೀವಿ ಅಂದರೆ ಕೊಡಲಿ, ನನ್ನ ಸಂದರ್ಭ ಬಂದಾಗ ಹೇಳೋಣ. ಈಗ ನನ್ನ ಕ್ಷೇತ್ರ ಜನ ಮತ್ತು ಜಿಲ್ಲೆ ಜನಕ್ಕೆ ರಾಜ್ಯದಲ್ಲಿ ಯಾರೂ ಇಂಥ ಇನ್ಸಿಡೆಂಟ್ ಆಗೋದು ಬೇಡ ಅಂತ ಹೇಳಿ ಸೊ ಅದನ್ನು ಹೇಳ್ತೀನಿ, ಬಂದೋಬಸ್ತ್ ಮಾಡಲಿ. ಬಟ್ ಆದರೆ ಯಾರೂ ಸಹ ಪ್ರವೋಕ್ ಆಗಬಾರ್ದು. ಈಗ ಮುಸ್ಲಿಂ ಬಂಧುಗಳು ಯಾವ ರೀತಿ ಸೌಜನ್ಯ ನಡ್ಕೋಬೇಕು ಅಂತ ನಾವು ಬಯಸ್ತೀವೋ, ನಮ್ಮ ಹಿಂದೂಗಳು ಸಹ ಅದೇ ರೀತಿ ಇನ್ನೊಂದು ಜನಕ್ಕೆ ತೊಂದರೆ ಆಗದಂಗೆ ನಡ್ಕೊಳ್ತಕ್ಕ. ಎರಡೂ ಜನ ಶಾಂತಿಯಾಗಿ ಮಾಡಿದಾಗ ಮಾತ್ರ ಈ ಥರದ ಇನ್ಸಿಡೆಂಟ್ ಆಗದೇ ಇರೋ ಕಾರಣ. ಗೃಹ ಸಚಿವರು, ಉಸ್ತುವಾರಿ ಸಚಿವರು ಏನೇ ಹೇಳಿಕೆ ನೀಡಿದ್ರು ಕೂಡ ವಾಸ್ತವ ಪರಿಸ್ಥಿತಿಯನ್ನ ಜನರ ಕಣ್ಣಿಂದ ಕಣ್ಮರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಿಪಬ್ಲಿಕ್ ಕನ್ನಡ ಇದರ ಗ್ರೌಂಡ್ ರಿಪೋರ್ಟ್ ಅನ್ನ, ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ ಇವತ್ತು ಇಡೀ ದಿನ ಕವರೇಜ್ನ ಭಾಗವಾಗಿ ನಿಮ್ಮ ಮುಂದೆ, ಅಂದ್ರೆ ಜನರ ಮುಂದೆ, ವೀಕ್ಷಕರ ಮುಂದೆ ಇಡ್ತಾ ಹೋಗುತ್ತೆ. ಇವಿಷ್ಟುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂಭಾಗದಲ್ಲಿ ನಿಂತಿದ್ದೀವಿ. ಇದನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ. ಈ ಒಂದು ಟೀ ಅಂಗಡಿ ಮಾಲೀಕರಿಗೆ ಬೆಳಗ್ಗೆ ವಿಚಾರ ಗೊತ್ತಾಗುತ್ತೆ. 3 ವರ್ಷಗಳಿಂದ ಈ ಒಂದು ಟೀ ಅಂಗಡಿಯನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಇಲ್ಲಿ ಸಾಕಷ್ಟು ಮಚ್ಚಗಳಿಂದಲೂ ಕೂಡ ಇಲ್ಲಿ ಡ್ಯಾಮೇಜ್ ಅನ್ನ ಮಾಡಿದ್ದಾರೆ ಅಂತೇಳಿ ಖುದ್ದು ಮಾಲೀಕರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಇವರೇ ಈ ಅಂಗಡಿ ಮಾಲೀಕರು. ಏನ್ ಸರ್ ನಿಮ್ಮ ಹೆಸರು? ಧನುಷ್. ಎಷ್ಟೊತ್ತು ಗೊತ್ತಾಯ್ತು, ಏನಾಯ್ತು ಅಂತ ನಿನ್ನೆ ಏನಾಯ್ತು ಗೊತ್ತಿಲ್ಲದ, ನಮ್ಗೆ ಕರೆಕ್ಟಾಗಿ 6:30-7 ಗಂಟೆಗೆ ಬಂದಾಗ ಈ ಥರ ಆಗ್ಬಿಟ್ಟಿತ್ತು. ಫುಲ್ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಫುಲ್ ಎಲ್ಲ ಡ್ಯಾಮೇಜ್ ಮಾಡ್ಬಿಟ್ಟವ್ರೆ. ಎಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ರಿ ಅಂಗಡಿನ? 2-3 ವರ್ಷದಿಂದ ಆಯ್ತು. 2-3 ವರ್ಷದಿಂದ ನಡೆಸ್ತಾ ಇದ್ದೀನಿ. ಏನಾಯ್ತು ಅಂತ ಇಲ್ಲಿ ಏನಾಯ್ತು ಅಂತ ನಂಗೂ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಯಾರು ಬಂದಿಲ್ಲ, ಸಿಕ್ಕಿಲ್ಲ ಇನ್ನೂ. ಏನಾಯ್ತು ಅಂತ ಗೊತ್ತಾಯ್ತಿಲ್ಲ ನಮಗೆ. ಏನೋ ಬೆಂಕಿ ಹತ್ಕೊಬಿಟ್ಟಿತ್ತಂದ್ರೆ ಸರ್, ನಮ್ಮ ಹುಡುಗ ಬಂದು ಆರಿಸ್ಬಿಟ್ಟು ಹೋಗೋರೆ. ಫುಲ್ ಅಲ್ಲೇ ನೀರಿತ್ತು, ಹಂಗೆ ಆರಿಸ್ಬಿಟ್ಟು ಹೋಗೋರೆ. ಇಲ್ಲ ಆರಿಸಿಲ್ಲ ಅಂದಿದ್ರೆ ಫುಲ್ ಎಲ್ಲ ಹತ್ಕೊಂಡು ಹುರಿದೋಗ್ಬಿಟ್ಟಿರೋದು. ಈ ಡ್ಯಾಮೇಜ್ ಆಗೈತೆ ಅದ್ರ ಜೊತೆ, ಇಲ್ಲಾಂದ್ರೆ ಹತ್ಕೊಂಡು ಹುರಿದೋಗ್ಬಿಟ್ಟಿರೋದು. ಅಲ್ಲಿ ಮುರಿದಿರೋದು ಅಂದರೆ ಸೋಕೇಸು, ಆಮೇಲೆ ಐಟಮ್ಗಳು ಬಂಡವಾಳ ಜಾಸ್ತಿ ರೇಟ್ ಒಂದು ಐಟಮ್ ಮಡಗಿದೆ. ಅದು ಸಿಗರೇಟು, ಏನು ಮಾಮೂಲಿ ಇಮಾಲು ಮಡಗಿರ್ತೀವಿ, ಅದೆಲ್ಲ ಜಾಸ್ತಿ ಐಟಮ್ ತಗೊಂಡು ಲೋಡ್ ಮಾಡಿರ್ತೀವಿ ನಾವು. ಏನೇನು ತೊಗೊಂಡೋಗಿದ್ರೆ? ಸಿಗರೇಟ್ಗಳು, ಗ್ಯಾಸು, ಸಿಲಿಂಡ್ರು, ಆಮೇಲೆ ಟಿ ವಿ, ಹೋಮ್ ಥಿಯೇಟ್ರುಗಳು, ಯಾವ್ಯಾವ ಜಾಸ್ತಿ ಬೆಲೆ ಬಾಳವ ಅವನ್ನೆಲ್ಲ ಎತ್ಕೊಂಡು ಹೋಗೋರು. ಮತ್ತೆ ಈ ಟಿವಿ ಎಲ್ಲಿತ್ತು? ಟಿ ವಿ ಇದೆ, ಅಲ್ಲೇ ಇದ್ದಿತ್ತು, ಮೇಲೆ ಅಲ್ಲೇ ಇದ್ದಿದ್ದು. ಅದು ನೋಡಿ, ಈಗ ಈ ಅಂಗಡಿ ಮಾಲೀಕರು ಕೊಡ್ತಿರುವಂಥ ಮಾಹಿತಿ ಪ್ರಕಾರ ನೋಡಿ, ಈಗ ಒಳಗಡೆ ನಾವೀಗ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಒಳಗಡೆ ಇದ್ದಂಥ ಹೋಮ್ ಥಿಯೇಟ್ರನ್ನ ನೋಡಿ ಯಾವ ರೀತಿಯಾಗಿ ಹಾಳು ಮಾಡಿದ್ದಾರೆ ಅಂತೇಳಿ ಕಿತ್ತಾಕಿದ್ದಾರೆ ಹೋಮ್ ಥಿಯೇಟ್ರನ್ನ. ಅದೇ ರೀತಿಯಾಗಿ ನೋಡಿ ಇಲ್ಲಿ ಬೆಂಕಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಬೆಂಕಿ ಹಾಕಿದ್ರು ತಕ್ಷಣ ಇಲ್ಲಿ ಅವರ ಅಂಗಡಿಯ ಸ್ನೇಹಿತರು ಬಂದು ಇಲ್ಲಿ ನೀರನ್ನು ಹಾಕಿದ್ರಿಂದಾಗಿ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದ್ದಂಥ ಒಂದು ಧ್ವಂಸ ಕಡಿಮೆ ಆಗಿದೆ. ಆದರೂ ಕೂಡ ಎಲ್ಲವೂ ಕೂಡ ಸುಮಾರು 3-4 ಲಕ್ಷ ನಷ್ಟ ಆಗಿದೆ ಅಂತೇಳಿ ಅಂಗಡಿ ಮಾಲೀಕರು ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.